ನಾನು ಸಂಧ್ಯಾ ಮದುವೆಯಾಗಿ 25 ವರ್ಷಗಳಾಯಿತು. ಆಗುತ್ತೆ ಈ 10/6ಕ್ಕೆ. ನಾನು ಅವಳು ಸುಖ ಜೀವನನೇ ನಡೆಸ್ಕೊಂಬಂದ್ವಿ ಇಲ್ಲಿ ತನಕನೂ. ಗಂಡ ಹೆಂಡತಿ ಮಧ್ಯೆ ಕೆಲವು ಬಿರುಕುಗಳು ಬಂತು, ಮನಸ್ತಾಪಗಳು ಬಂತು, ಹಂಗೂ ಹೆಂಗೋ ಸಾರ್ಟ್ ಔಟ್ ಮಾಡಿಕೊಂಡು ಮುಂದೆ ಬಂದ್ವಿ. ಈಗ ಅವಳು ಯಾವುದೋ ಒಂದು ಟ್ರಿಪ್ ಹೋಗಬೇಕು ಅಂತಂದು, 10 ಡೇಸ್ ಟ್ರಿಪ್ಪು. ಮಗನಿಗೆ ಎಕ್ಸಾಮ್ ಇದೆ, ಈ ಟೈಮಲ್ಲಿ ಬೇಡ ಅಂತಂದೆ ನಾನು, ನಾವೇ ಹೋಗೋಣ ಅಂತ. ಇನ್ ಮೀನ್ ಟೈಮು ಶನಿವಾರ ಭಾನುವಾರ ನಮ್ಮ ಫ್ರೆಂಡ್ಸ್ಗಳ ಜೊತೆ ಒಂದು ಟ್ರಿಪ್ಪು ಬುಕ್ ಆಗಿತ್ತು. ಎಲ್ಲಿಗೆ? ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ. ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಬರಬೇಕಾ, ನಮ್ಮ ಫ್ರೆಂಡ್ಸ್ಗಳ ಜೊತೆ ನೀವು ಕಳಿಸಲ್ಲ ಅಂತ ಜಟಾಪಟಿ ಶುರುವಾಯಿತು. ಅದು 18ನೇ ತಾರೀಕು ಸಾಯಂಕಾಲ 5:15 ಶುರುವಾಗಿದ್ದು 6:45 ತನಕ ಬಂತದು. ಕೊನೆಗೆ ನನಗೆ ಫ್ರಸ್ಟ್ರೇಟ್ ಆಗಿ ನೀ ಏನಾದ್ರು ಮಾಡ್ಕೊ ಹೋಗು ಅಂತ ಅಂದ್ಬಿಟ್ಟು ಯಾವುದೋ ಒಂದು ಸಿಚುವೇಷನಲ್ಲಿ ಆ ಮೊಬೈಲ್ನ ಮನೇಲಿಟ್ಟೆ ನಾನು. ಅವಳು ಏನು ಅಂದ್ಕೊಂಡು ಅಂದರೆ ನಾನು ಮನೆ ಬಿಟ್ಟು ಹೊಟ್ಟೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡು ಒಂದು 5-10 ನಿಮಿಷ ಆದಮೇಲೆ ನನ್ನ ಮಗನ ಕಳಿಸಿದ್ಲು ನನ್ನಿಂದ. ನಾನು ಈ ರೋಡು ಎಂಡಿಂಗಲ್ಲಿ ಲೆಫ್ಟಲ್ಲಿ ಒಂದು ಪಾರ್ಕ್ ಇದೆ, ಅಲ್ಲಿ ನಡ್ಕೊಂಡು ಹೋಗ್ತಿದ್ದೆ ನಾನು. ಇವನು ಬಂದ ಅಲ್ಲಿಗೆ, ನನ್ನ ಮಗ. ಅವನಿಗೂ ನನಗೂ ಮಾತುಕತೆ ನಡೀತು. ಅವನು ವಾಪಸ್ ಬಾ ಅಂದ. ಇಲ್ಲಪ್ಪ, ನನಗೊಂದು 1/2 ಅವರ್ 1 ಅವರ್ ಬಿಟ್ಬಿಡು, ನಾನು ಒಂದು ಸ್ವಲ್ಪ ಮೈಂಡ್ ಫ್ರೀ ಮಾಡ್ಕೊಂಡು ಬರ್ತೀನಿ ಮನೆಗೆ ಅಂದೆ. ಇವನು ನಾನು ಒಂದು 15 ಮಿನಿಟ್ಸ್ ಮಾತಾಡ್ತಾ ಅಲ್ಲಿ ನಿಂತ್ಕೊಂಡ್ವಿ. ಸೊ ಅದೇನಾಯಿತು ಅಂದರೆ ಇನ್ ಮೀನ್ ಟೈಮು ನಾನು ಇವನು ಕನ್ವಿನ್ಸ್ ಆದ್ವಿ, ಮನೆಗೆ ಬಂದ್ವಿ. ಬಟ್ ಅಷ್ಟರಲ್ಲಿ ಅವಳು ಹ್ಯಾಂಗ್ ಮಾಡ್ಕೊಂಬಿಟ್ಟಿದ್ಲು. ಇಷ್ಟೇ ನಡೆದಿದ್ದು ವಸ್ತುಸ್ಥಿತಿ. ನಾನೇನು ಹೇಳೋದು ಅಂತಂದರೆ, ಈಗ ಅದು ಇದಕ್ಕೆ ರಿಪೋರ್ಟ್ಗೆ ಹೋಗಿದೆ, ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಹೋಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ, FSL ರಿಪೋರ್ಟ್ ಬರಲಿ. ಅದರಲ್ಲಿ ನಾನೇನಾದ್ರು ದೋಷಿ ಅಂತಾದರೆ ನಾನು ಯಾವ ಶಿಕ್ಷೆಗೂ ರೆಡಿ.